ನೋಡಿ ಆ ಇಲ್ಲಿಗಲ್ ಡೆಮಾಲಿಷ್ ಮಾಡಿದ್ರಲ್ಲ ಬಿಡಿದವರು, ಆ ಡೆಮಾಲಿಷ್ ಮಾಡುವಾಗ ಈ ಮನೆ ಇವರು ಕಲೀಮ್ ಅಂತು ಇವ್ರ ಹೆಸರು, ಕಲೀಮ್ ಅವ್ರಿಗೆ ಬಂದು ಬಿಡಿಯೋದವರು ಲಂಚ ಕೇಳಿದ್ದಾರೆ. ಲಂಚ ಕೊಡಿ ಬಿಟ್ಬಿಡ್ತೀವಿ ಡೆಮಾಲಿಷ್ ಮಾಡಲ್ಲ ಅಂತ. ಲಂಚ ಕೊಟ್ಟಿಲ್ಲ, ಡೆಮಾಲಿಷ್ ಮಾಡಿದ್ದಾರೆ. ಆ ರೀತಿ ಹೇಳ್ತಾ ಇದಾರೆ. ಕೇಳಿ ತಾವೇ ಇವ್ರು ಹೇಳ್ತಾರೆ, ಕೇಳ್ಬೋದು. ಹೇಳಿ ಸರ್, ಏನಾಯ್ತು ಅವತ್ತು ಬೆಳಗ್ಗೆ ಅರೌಂಡ್ 6:30ಗೆ ಅವರು ಡೆಮಾಲಿಷನ್ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಬರೋ ತನಕ ಅವ್ರಿಗೆ 11:30, 12 ಆಯಿತು. ಬಂದ ಮೇಲೆ ಅಸಿಸ್ಟೆಂಟ್ ಬಿ ಡಿ ಅವ್ರ ಅಸಿಸ್ಟೆಂಟ್ ಲೋಕಲ್ ಅವರೆಲ್ಲ ಬಂದ್ಬಿಟ್ಟು, ನೀವು ಡೆಮಾಲಿಷನ್ ಮಾಡೋದು ಇದು ಬಿಟ್ಬಿಡ್ತೀವಿ, ಇರೋದು ಬಿಲ್ಡಿಂಗ್ ಎಲ್ಲ ಬಿಟ್ಬಿಡ್ತೀವಿ, ಯಾರ್ಯಾರು ಇದಾರೆ ಬಿಲ್ಡಿಂಗ್ ಕಟ್ಟಿರೋದು ಅವ್ರದ್ದೆಲ್ಲ ಏನಾದ್ರು ನಮ್ನ ಬಂದು ನೋಡಕ್ ಹೇಳಿ, ನಾವು ಫಿನಾನ್ಷಿಯಲ್ ಲಂಚ ಕೊಡಿ. ಯಾರು ಕೇಳಿದ್ರು ಲಂಚ? ಇದು ಬಿ ಡಿ ಆಫೀಸರ್ ಅವ್ರೆ, ಲಂಚ ಕೊಡಿರಿ, ನಾನು ಬಿಟ್ಬಿಡ್ತೀನಿ, ಸ್ಪೆಸಿಫಿಕ್ ಬಿಲ್ಡಿಂಗ್ ನಿಮ್ದು ಯಾವ್ದು ಇದೆ ಅದು ಬಿಟ್ಬಿಡ್ತೀನಿ ಅಂತ ಹೇಳಿದ್ರು. ಆಕ್ಚುಲಿ ಈ ಸೈಟ್ ನಾವು ತಗೊಂಡಿರೋದು ವೆರಿ ರೀಸೆಂಟ್ಲಿ, ನಾವು ಕಸಿನ್ ಸಿಸ್ಟರ್ ಕಡೆಯಿಂದ ತಗೊಂಡಿರೋದು. ಅವ್ರು ತಗೊಂಡಿರೋದು 1996 ಅಲ್ಲಿ ಮುನಿಸೊನ್ನೇಗೌಡ ಕಡೆಯಿಂದ ತಗೊಂಡಿದ್ದಾರೆ. 1996 ಅಲ್ಲಿ 2001 ಅಲ್ಲಿ BBMP ಇಲ್ಲಿಂದ ಪರ್ಮಿಷನ್ ಸಿಕ್ಕಿದೆ ಮನೆ ಕಟ್ಕೊಳ್ಳೋದಕ್ಕೆ. 2002 ಅಲ್ಲಿ ನಾವು ಬೆಸ್ಕಾಂ ಮೀಟರ್ ಬಿಲ್ ಇದೆಲ್ಲ ನಮಗೆ ಕನೆಕ್ಷನ್ ಸಿಕ್ಕಿತ್ತು 2002 ಅಲ್ಲಿ. 2000 ಅಲ್ಲೇ ಮನೆ ಕಟ್ಬಿಟ್ಟಿದ್ದೀವಿ. ಇಲ್ಲಿ ಕಟ್ಬಿಟ್ಟು ಅದು ರೀಸೆಂಟಾಗಿ ನಾವು ಹ್ಯಾಂಡ್ ಓವರ್ ತಗೊಂಡಿರೋದು. ಅಲ್ಲಿಂದ ನಾವು, ನನಗೆ ಒಂದು ಮಗ ಇದ್ದಾರೆ, ವೈಫ್, ಇವ್ರು 4 ಜನವು ನಾವು ಇಲ್ಲಿ ಇದ್ದಿದ್ರು. ಫೋರ್ಸ್ಫುಲಿ ಅವ್ರು ನಮ್ಮನ್ನೇ ಔಟ್ಸೈಡ್ ಕಳಿಸ್ಬಿಟ್ಟು, ನೀವು ಲಂಚ ಕೊಟ್ಟಿಲ್ಲ. ಎಕ್ಸಾಕ್ಟ್ಲಿ ನಮ್ಮ ಹತ್ರ ಡೀಲ್ ಮಾಡಿದ್ರು, ಅದು ಏನೋ ಆಗ್ಸಿಲ್ಲ. ವೈಫು ಇಲ್ಲಿ ಅಡ್ಡ ಬಂದಿದ್ರು, ಹೊಡಿಬೇಡಿ ಬಿಲ್ಡಿಂಗ್ ಅಂತ, ಇಲ್ಲ ಆಚೆ ಕಡೆ ಬನ್ನಿ ಅಂತ ಫೋರ್ಸಿಬಲಿ ನಮ್ಮನ್ನ ಎವಾಕ್ಯುವೇಟ್ ಮಾಡಿಬಿಟ್ಟು ಸ್ಕೂಲ್ ಹೋಗೋದಕ್ಕೆ ಮಕ್ಕಳೆಲ್ಲ ರೆಡಿಯಾಗಿದ್ದಿದ್ರು. ಅವ್ರಿಗೂ ಯಾರ್ಯಾರು ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ. ನಾವು ಅವ್ರ ಮಕ್ಕಳನ್ನ ಫೈಂಡ್ ಔಟ್ ಮಾಡೋದಕ್ಕೆ 1 hour ಆಯಿತು ಆ ಬ್ಯುಸಿಯಲ್ಲಿ. ಯಾಕೆಂದರೆ ಏರಿಯಾ ಫುಲ್ ಆಕ್ಯುಪೈಡ್ ಆಗಿದ್ದು. ಆಫೀಸರ್ ಅವರೆಲ್ಲ ಬಂದ್ಬಿಟ್ಟು. ಸೊ ಲಂಚ ಇದ್ದಿದ್ರೆ ಗೊತ್ತಿಲ್ಲ ಅದು ಎಷ್ಟು ದೂರ ಕೆಲಸ ನಡೀತಾ ಇತ್ತು ಅಂತ. ಲಂಚ ಇಲ್ಲ ಅಂತ ನಾವು ನಮ್ಮ ಬಿಲ್ಡಿಂಗ್ ಎಲ್ಲ ಡೆಮಾಲಿಷ್ ಆಗಿದೆ. ದುಡ್ಡಿಲ್ಲ ಅಂತ ಹೇಳಿದ್ರು ಡೆಮಾಲಿಷ್ ಮಾಡಿಬಿಟ್ರು. ನಿಮ್ಗೆಲ್ಲ ನಾಚಿಕೆ ಬರ್ಬೇಕ್ರಿ. ಏನ್ ಲಂಚ ಕೇಳ್ತೀರಾ? ಇವ್ರು ಬಡವರ ಹತ್ರ ಬಂದು ಲಂಚ ಕೇಳಿ, ಲಂಚ ಇವ್ರು ಕೊಟ್ಟಿಲ್ಲ, ನೀವು ಡೆಮಾಲಿಷ್ ಮಾಡ್ಬಿಟ್ರು. ಇದೇನಾ ಕಾನೂನು? ಅಡಿಷ್ನಲಿ ಇದರಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಕೊಡಬೇಕು. ಇಲ್ಲಿ 3 to 6 months ಬಿಫೋರೇ ಈಗ ಇರೋ ಪಕ್ಕದ ಜಾಗ ಅವರು ಕಾಂಪೌಂಡ್ ಎಲ್ಲ ಹಾಕ್ಸಿದ್ದಾರೆ. ಪಕ್ಕದ ಜಾಗ ಇರೋದು ಸಾಹೇಬರು DK ಶಿವಕುಮಾರ್ ಅವರದ್ದು. ಅರೌಂಡ್ 10 to 13 acres ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಅವ್ರ ಕಡೆ ಇರೋರು ಅಸಿಸ್ಟೆಂಟ್ ಎಲ್ಲ ಬಂದ್ಬಿಟ್ಟು ಇಲ್ಲಿರೋ ಜಾಗ ನಮಗೆ ಕೊಟ್ಬಿಡ್ರಿ ಅಂತ ಕೇಳಿದ್ರು. ಕೊಟ್ಬಿಟ್ರೆ ನಮ್ದು ಒಂದು ಸ್ಕ್ವೇರ್ ಫೀಟಿಗೆ 5,000 ಸಮಥಿಂಗ್ ನಾವು ಫಿಕ್ಸ್ ಮಾಡ್ತೀವಿ ಅಂತ. ನಾವು ಹೆಂಗೆ ಯಾರೋ ಬಂದು ಕೇಳ್ತಾ ಇದ್ದಾರೆ, ಅವ್ರನ್ನೆಲ್ಲ ನಾವು ಒಪ್ಕೊಂಡು DK ಶಿವಕುಮಾರ್ ಅವ್ರು ಕೇಳಿದಾರಾ ಇಲ್ವಾ ಗೊತ್ತಿಲ್ಲ, ಬಟ್ ಅವ್ರ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ಐಡೆಂಟಿಫಿಕೇಶನ್ ಮಾಡ್ಕೊಂಡು ಇಲ್ಲಿ ಬಂದು ನಮ್ಮ ಹತ್ರ ಕೇಳುವಾಗ ನಾವು ಏನು ಮಾಡೋಂಗಿಲ್ಲ. ಸೊ ಈ ಇಂಡೈರೆಕ್ಟ್ಲಿ ನಮಗೆ ಮೆಸೇಜ್ ಸಿಗ್ತಾ ಇರೋದು ಏನಂದರೆ, ಸಾಹೇಬರಿಗೋಸ್ಕರ ಹೋಗೋದಕ್ಕೆ ಅವ್ರ ಸೈಟ್ಗೆ, ಅವ್ರ ಲ್ಯಾಂಡಿಗೆ ಜಾಗ ಇಲ್ಲ. ಸೊ ಇವ್ರಿಗೆಲ್ಲ ಎವಾಕ್ಯುವೇಟ್ ಮಾಡಿಬಿಟ್ರೆ ಅವ್ರ ಸೈಟ್ ಡೆವಲಪ್ಮೆಂಟ್ ಆಗುತ್ತೆ, ಲ್ಯಾಂಡ್ ಡೆವಲಪ್ಮೆಂಟ್ ಆಗುತ್ತೆ ಅಂತಾನೆ. ನಮ್ಮ ಜೊತೆಲಿ ಸರ್ವಾನ ಅಂತ ಇದ್ದಾರೆ. ಇವ್ರದ್ದು ಮನೆ ಅದೇ ರೀತಿ BD ಅವ್ರು ಬಂದು ಇಲ್ಲಿಗೆಲ್ಲ ಡೆಮಾಲಿಷ್ ಮಾಡಿರೋದು. ಕೇಳೋಣ ಇವ್ರದ್ದು ಯಾವ ರೀತಿ ಆಗಿರೋದು ಅಂತ ಹೇಳ್ತಾರೆ ಇವ್ರೆ. ಸರ್, ಏನಾಯಿತು ಸರ್ ಅವತ್ತು? ಯಾವ ರೀತಿ ಬಂದು ಡೆಮಾಲಿಷ್ ಮಾಡಿರೋದು? ನಿಮ್ಗೆ ನೋಟಿಸ್ ಏನಾದ್ರು ಸರ್ವ್ ಮಾಡಿದ್ರ ಅವರು? ಇಲ್ಲ ಸರ್, ನೋಟಿಸ್ ಏನು ಕೊಟ್ಟಿಲ್ಲ ನಮ್ಗೆ. ಅವತ್ತು ಬಂದು ಏನಾದ್ರು ನೋಟಿಸ್ ಕೊಟ್ರ? ಏನು ನೋಟಿಸ್ ಏನು ಕೊಟ್ಟಿಲ್ಲ ಸರ್ ನಮ್ಗೆ. ಬಂದ್ರು ಬರ್ತಾ ಇದ್ದಂಗೆ ಸಾಮಾನ್ ಎತ್ತಿ ಆಚೆ ಇಕ್ಕಕ್ಕೂ ಬಿಡ್ಲಿಲ್ಲ, ಎಲ್ಲ ಹಂಗೆ ಡೆಮಾಲಿಷ್ ಮಾಡ್ಬಿಟ್ರು. ನಾವ್ ಹೇಳಿದೀವಿ ಎಲ್ಲ ಒರಿಜಿನಲ್ ಐತೆ, ನಾವೆಲ್ಲ ಖಾತಾ ಕಂದ ಎಲ್ಲ ಕರೆಕ್ಟ್ ಆಗಿ ಕಟ್ತಾ ಇದೀವಿ, ನಾವ್ 35 ವರ್ಷದಿಂದ ಇಲ್ಲೇ ಇದೀವಿ ಅಂತ ಹೇಳಿದೀವಿ. 35 ವರ್ಷ? ಹೌದು, ನಾವೇ ಫಸ್ಟ್ ಈ ಸೈಟ್ ತಗೊಂಡಾಗ ಟ್ಯಾಕ್ಸ್ ಎಲ್ಲ ಕಟ್ತಾ ಇದೀವಿ. ಕರೆಂಟ್ ಬಿಲ್ ಇಂದ ಎಲ್ಲ ಐತೆ ನಮ್ದು, ಎಲ್ಲ ಕಟ್ತಾ. ಎಲ್ಲ ತೋರ್ಸಿದ್ರು ಅವ್ರು ನಮ್ಮ ಮಾತೇ ಕೇಳಿಲ್ಲ. ಹೋಗಿ ಅವ್ರ BD ಹತ್ರ ಹೋಗಿ ನೋಡಿ ಅಂದ್ರೆ ಅವ್ರ ಹತ್ರ ಹೋಗಿ ನಿಮ್ಗೆ ಮಾರ ಆಯ್ತು, ಹೋಗು ಅಂತ ಕಳಿಸ್ಬಿಟ್ರು. ನಾನು ಮತ್ತೆ ನನ್ನ ಮಗು ಬಂದು ಇಲ್ಲಿ ನಿಂತ್ಕೊಂಡ್ರು, ತಳ್ಬಿಟ್ರು, ಹಂಗೆ ಡೆಮಾಲಿಷ್ ಮಾಡ್ಬಿಟ್ರು ಸರ್. ನಾವು ಡೈಲಿ ಆಟೋ ಓಡಿಸ್ಕೊಂಡು ಇದು ಮನೆ ಕಟ್ಸಿದ್ವಿ ಸರ್. ಆಟೋದಲ್ಲೇ ಸರ್, ಹುಷಾರಿಲ್ಲ ಅಪ್ಪ ಅಮ್ಮಂಗೆ, ಹಾಸ್ಪಿಟಲ್ ಆಟೋದಲ್ಲಿ. ಇನ್ನೇನ್ ಮಾಡೋಣ ನೋಡಿ ಯಾವ ರೀತಿ ಆಗಿದೆ ಪಾಪ. ಈ ಆಟೋ ಡ್ರೈವರ್ ಎಷ್ಟು ದುಡಿಬಹುದು? ಇವ್ರು ಡೈಲಿ ಒಂದು 500 ರೂಪಾಯಿ ದುಡಿಬಹುದು. ಅವ್ರಿಗೇನೋ ರೋಡ್ ಮಾಡ್ಬಿಟ್ಟಿದ್ದಾರೆ, ರೋಡಲ್ಲಿ ಮಲ್ತಾರೆ ಅಂತ. ಈ ರೀತಿ ಪರಿಸ್ಥಿತಿ ಇಲ್ಲಿ ತನಿಸಂದ್ರ ಲಿಮಿಟ್ಸ್ ಅಲ್ಲಿ. ತಿರ್ಗಾ ಈಗ ರೋಡಲ್ಲಿ ಮಲ್ಗತ್ರ ಆಗೋಯ್ತು. ಅಪ್ಪ ಅಮ್ಮಂಗೆ ಬೇರೆ ಹುಷಾರಿಲ್ಲ. ಇದು ನೋಡಿ 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 ಹಾಸ್ಪಿಟಲ್ ತರಿಸಿದೀವಿ, ಹುಷಾರಿಲ್ಲ. ಏನು ಮಾಡೋದು ಗೊತ್ತಿಲ್ಲ. ಮುಂದೆ ಈಗ ಏನು ಮಾಡೋದು? 1 ರೂಪಾಯಿ ಸೇರಿಸಿ ಕಟ್ಟಿದ್ದು ಮನೆ, ಇವಾಗ ಏನು ಮಾಡೋದು ಒಂದು ಗೊತ್ತಿಲ್ಲ. ಅಡ್ವಾನ್ಸ್ ಹೋಗ್ಬೇಕಂದ್ರೆ ಏನು ಮಾಡೋದು? ಅಲ್ಲ, ಯಾರನ್ನ ಲೀಡರ್ಸ್ ಎಲ್ಲ ಬಂದ್ರ? ಯಾರು ಬಂದಿಲ್ಲ ಸರ್. ಓಟ್ ಕೇಳಕ್ಕೆ ಬಂದ್ರ? ಓಟ್ ಅದೆಲ್ಲ ಬರ್ತಾರೆ ಸರ್. ಆ ಟೈಮಲ್ಲಿ ಯಾರ್ಯಾರು ಬಂದ್ರು?
ಎಲ್ಲಾರು ಬರ್ತಾರೆ ಸರ್. ಇವಾಗ ಯಾರು ಬರಲ್ಲ. ಆಮೇಲೆ ಬಾಡಿಗೆ ಇರೋರ್ಗೆ ಬಂದ್ರು ಕಾಸು ಕೊಟ್ರು, ಅವ್ರನ್ನ ಕಳ್ಸಿದ್ರು. ಓನರ್ಗಳು ನಾವೇನ್ ಮಾಡೋಣ, ಏನು ಮಾಡಕ್ಕಲ್ಲ. ಇದೇ ಜಾಗ ಎಲ್ಲ ಇದೆ ಸರ್ ಅವ್ರದ್ದು. ಡಿ ಕೆ ಶಿವಕುಮಾರ್ ಅವ್ರದ್ದು ಹಿಂದೆ ಜಾಗ ಎಲ್ಲ ಇದೆ. ಹಿಂದೆ ಇರೋ ಜಾಗ ಎಲ್ಲ ಅವ್ರದ್ದು. ಅದೇನು ಗೊತ್ತಿಲ್ಲ ಸರ್ ನಮ್ಗೆ. ಒಟ್ನಲ್ಲಿ ಮನೆ ಎಲ್ಲ ಹೊಡೆದಾಕ್ಬಿಟ್ರು. ಏನ್ ಮಾಡೋದು ಈಗ ಗೊತ್ತಿಲ್ಲ. ನೋಡಿ, ತಾವು ನೋಡ್ತಾ ಇರೋದು ಈ ಜಾಗ, ಪೂರ್ತಿ ಜಾಗನ ಈ ಪಬ್ಲಿಕ್ ಹೇಳ್ತಾ ಇರೋದು, ಈ ಜಾಗ ಬಿಲಾಂಗ್ಸ್ ಟು CM ಡಿಪ್ಟಿ CM ಡಿ ಕೆ ಶಿವಕುಮಾರ್ ಅವರದ್ದು ಅಂತ ಹೇಳ್ತಾ ಇದ್ದಾರೆ. ಆ ಜಾಗ ಬಂದಿದೆ, ಈ ಜಾಗ ಇವ್ರ ಜಾಗ ಎಲ್ಲ ಅಡ್ಡ ಬಂದಿದೆ, ಅದಕ್ಕೆ ಡೆಮಾಲಿಷ್ ಮಾಡಿರೋದು ಇವರೆಲ್ಲ ಹೇಳ್ತಾ ಇದ್ದಾರೆ. ತಾವು ಕೇಳ್ಬೋದು. ನಾವು 96ರಲ್ಲಿ ತಗೊಂಡಿರೋದು ಇದು. ಮುನ್ಸೊನ್ನೆಗೌಡ ಹತ್ರ ಇಂದ GPA ಮಾಡಿಸ್ಕೊಂಡ್ವಿ. 96ರಿಂದ ಇಲ್ಲೇ ಇದೀವಿ. 96ರಲ್ಲಿ ತಗೊಂಡು GPA ಮಾಡಿಸ್ಕೊಂಡಿದ್ವಿ. 2003ರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದೀವಿ. ರಿಜಿಸ್ಟರ್ ಮಾಡ್ಕೊಂಡಿದೀವಿ. ಕರೆಂಟ್ ಬಿಲ್ ಇದೆ, ಖಾತಾ ಇದೆ, ಎಲ್ಲ ಇದೆ. ವಾಟರ್ ಕನೆಕ್ಷನ್ ಇದೆ. ಮೊನ್ನೆ ಬಂದ್ಬಿಟ್ಟು ದಿಢೀರಂತ 6 ಗಂಟೆಗೆ 6:30 ಬಂದು ಎಲ್ಲ ಆಚೆ ಬನ್ನಿ ಅಂದ್ರು. ಎಲ್ಲ ನಮ್ಗೇನು ಗೊತ್ತಾಗ್ಲಿಲ್ಲ, ಒಳಗಡೆ ಇದ್ವಿ. ಆಚೆ ಬರೋಷ್ಟರಲ್ಲಿ ಎಲ್ಲ ಹೊಡೆದಾಕ್ಬಿಟ್ರು. ಈ ನಮ್ಮ ಪಕ್ಕ ಈ ಜಾಗ ಎಲ್ಲ ನಮ್ಮ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಇದು. ಅವ್ರಿಗೆ ಹೋಗೋಕೆ ಜಾಗ ಇಲ್ಲ, ಇದು ಅಡ್ಡ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಬಡವ್ರ ಮನೆಗಳೆಲ್ಲ ಒರೆಸ್ಬಿಟ್ಟಿದ್ದಾರೆ. ದಯವಿಟ್ಟು ನೀವು ಸ್ವಲ್ಪ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಂತಾ ಇದ್ವಿ. ನಿಮ್ಮ ಮನೆ ಡೆಮಾಲಿಷ್ ಮಾಡ್ಬಿಟ್ಟಿದ್ದಾರೆ ಸರ್. ನಮ್ಮ ಮನೇನು ಡೆಮಾಲಿಷ್ ಮಾಡ್ಬಿಟ್ಟಿದ್ದಾರೆ. ಈಗ ಎಲ್ಲಿ ಮಲ್ತಾ ಇದ್ದೀರಾ ತಾವು? ನಾವು ಇಲ್ಲಿ ಆಚೆ ಅಲ್ಲಿ ಇಲ್ಲೂ ಮನೆಯಲ್ಲಿ ಪಕ್ಕದ ಮನೆ ಹತ್ರ ಅಲ್ಲಿ ಇಲ್ಲಿ ಮಲಗ್ತಾ ಇದೀವಿ ಸರ್. ಎಷ್ಟು ಜನ ಮಕ್ಕಳು? ನಾವು 2 ಜನ ಮಕ್ಕಳು, 6 ಜನ ಇದೀವಿ ಸರ್ ನಮ್ಮ ಮನೇಲಿ. ಮಕ್ಕಳೆಲ್ಲ ಎಲ್ಲಿ ಮಲ್ತಾರೆ? ಮಕ್ಕಳೆಲ್ಲ ಪಕ್ಕದ ಮನೆಯಲ್ಲಿ ಮಲಗ್ತಾ ಇದಾರೆ ಸರ್. ಎಲ್ಲಿ ರೋಡಲ್ಲಿ ನಾವೆಲ್ಲ ಅಲ್ಲೇ ಊಟ ಅವರು ಇವರು ತಂದು ಕೊಡ್ತಾರೆ, ತಿಂತಾ ಇದೀವಿ ಸರ್ ಇಲ್ಲಿ. ಇವತ್ತು ಮಾಡಿದ್ರೆ ಊಟ ಇನ್ನ ಮಾಡಿಲ್ಲ ಸರ್. ಇನ್ನ ಯಾರು ಬಂದಿಲ್ಲ, ಯಾರು ಬಂದ್ ಕೊಟ್ಟಿಲ್ಲ. ನೋಡಿ ಏನ್ ಪರಿಸ್ಥಿತಿ ಆಗಿದೆ ಪಾಪ. ಇವ್ರು ಕಾಯ್ತಾ ಇದಾರೆ, ಯಾರನ್ನ ಊಟ ತಂದು ಇನ್ನೂ ಬಂದಿಲ್ಲ ನಮ್ಗೆ, ಯಾರನ್ನ ಬಂದ್ ಕೊಟ್ರೆ ನಾವು ಊಟ ಮಾಡ್ತೀವಿ ಅಂತ ಆ ರೀತಿ ಹೇಳ್ತಾ ಇದಾರೆ. ಪಾಪ ಎಷ್ಟು ದುಃಖ ಅಂತ ಹೇಳ್ಬೋದು ಇದು. ನಮ್ಮ ಇಂಡಿಯಾ, ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇರೋದು ಇದು. ಎಲ್ಲೋ ಇಲ್ಲ, ನಮ್ಮ ಸೆಂಟ್ರಲ್ ಬೆಂಗಳೂರು ತನಿಸಂದ್ರ ಲಿಮಿಟ್ಸ್ ಇದೆಲ್ಲ ದೊಡ್ಡ ತಾವು ನೋಡ್ಬೋದು. ನೋಡಿ ಇಲ್ಲಿ ನೋಡಿ, ಎಷ್ಟು ದೊಡ್ಡ ಬಿಲ್ಡಿಂಗ್ಸ್ ಇದೆ, ದೊಡ್ಡ ಅಪಾರ್ಟ್ಮೆಂಟ್ಗಳು ಇದೆ, ಎಷ್ಟು ಮಾಲ್ಸ್ ಇದೆ. ಇಷ್ಟು ದೊಡ್ಡ ಬಿಲ್ಡಿಂಗ್ಸ್. ಈ ಮಧ್ಯದಲ್ಲಿ ಒಂದು ಚಿಕ್ಕದು ಒಂದು ಲೇಔಟ್ ಇದು. ಈ ಲೇಔಟ್ ಅಲ್ಲಿ ಪಾಪ ಈ ಅಪ್ಪ ಹೇಳ್ತಾ ಇದ್ದಾರೆ, ನಮ್ಗೆ ಊಟ ಇನ್ನೂ ಸಿಕ್ಕಿಲ್ಲ, ಊಟ ಯಾರನ್ನ ಬಂದ್ ಕೊಟ್ರೆ ನಾವು ಮಾಡ್ತೀವಿ ಅಂತ ಆ ರೀತಿ ಆ ಪರಿಸ್ಥಿತಿ ಮಾಡಿದ್ದಾರೆ. ಇಲ್ಲಿಗಲ್ ಆಗಿ ಡೆಮಾಲಿಷ್ ಮಾಡಿರೋದು ಈ BDAದವರು ಇಲ್ಲಿಗಲ್ ಆಗಿ ಡೆಮಾಲಿಷ್ ಮಾಡಿರೋದು ತನಿಸಂದ್ರ ಲಿಮಿಟ್ಸ್ ಅಲ್ಲಿ. ತಾವೆಲ್ಲ ನೋಡ್ಬೋದು, ಲಕ್ಷ್ಮೀಪತಿ ಅಂತೂ ಇವ್ರ ಹೆಸರು. ಇವ್ರ ಮನೇನು ಅದೇ ರೀತಿ ಡೆಮಾಲಿಷ್ ಮಾಡವ್ರೆ. 30 ವರ್ಷದಿಂದ ಇಲ್ಲಿ ಇದಾರಂತೆ. ಇಡೀ ಪೇಪರ್ಸ್ ಇವ್ರ ಹತ್ರ ಇದೆ. ಖಾತಾ, ಟ್ಯಾಕ್ಸ್ ಪೇಡ್, ಗೌರ್ಮೆಂಟ್ ವಸೂಲಿ ಮಾಡಿದ್ದಾರೆ ಇವರಿಂದ. ಟ್ಯಾಕ್ಸ್ ಅಪ್ ಟು ಡೇಟ್ ಪೇ ಮಾಡಿದ್ದಾರೆ. ತಾವು ಕೇಳ್ಬೋದು. ಹೇಳಿ ಸರ್, ಏನಾಗಿದೆ ಸರ್? ಸರ್, ನಾವೆಲ್ಲ ಈಗ ಇದು ಪಂಚಾಯತಿ ಖಾತೆಯಿಂದ ನಾವು ಇಟ್ಕೊಂಡಿದ್ವಿ. ಪಂಚಾಯತಿ ಖಾತೆ ಇದೆ. ಆಮೇಲೆ GPA ಅವ್ರು 96ರಲ್ಲಿ ಮಾಡಿಕೊಟ್ಟಿದ್ರು. ಆಮೇಲೆ ನಾವು ತಿರುಗಿ ಏನು ಮಾಡಿದ್ವಿ, 2006ರಲ್ಲಿ ರಿಜಿಸ್ಟ್ರಿ ಸ್ಟಾರ್ಟ್ ಆಯ್ತಲ್ಲ, ಅವಾಗ ತಿರುಗಿ ಮುನ್ಸಣ್ಣಗೌಡನೇ ಕರೆದ್ಬಿಟ್ಟು ದುಡ್ಡುಗಳು ಕೊಟ್ಬಿಟ್ಟು ತಿರುಗಿ ರಿಜಿಸ್ಟ್ರು ಮಾಡ್ಕೊಂಡಿದ್ದೀವಿ. ಟ್ಯಾಕ್ಸು ಕಟ್ತಾ ಇದ್ವಿ ನಾವು. ಇದು ಕರೆಂಟ್ 9 ಮೀಟರ್ ಇದೆ ಸರ್ ನಮ್ದು. ಕರೆಂಟ್ ಇದೆ. ಮನೆಯಲ್ಲಿ ಒಂದು 7 ಜನ ಫ್ಯಾಮಿಲಿ ಇದ್ರು ಸರ್. ಎಲ್ಲಿ ಹೋದ್ರಿಂದ ಪಾಪ ಅವ್ರು ಇಲ್ಲಿರೋರೆ ಪಾಪ. ಅಲ್ಲ, ಎಲ್ಲಿ ಮಲ್ತಾ ಇದ್ದೀರ ಈಗೆಲ್ಲ ಈಗ ರೋಡಲ್ಲಿ ಮಲ್ಗ್ತಾ ಇದ್ದಾರೆ ಪಾಪ ಅವರು. ಈಗ ನಮ್ದು ನೋಡಿ ಎಲ್ಲ ಬೆಳೆಸ್ಬಿಟ್ಟಿದ್ದಾರೆ. ಕರೆಂಟ್ ಮೀಟರ್ಗಳು ತಗೊಂಡೋಗಿದ್ದಾರೆ. ಇನ್ನು ಮನೆಯಲ್ಲಿ ಅದು ಇದು ಸಾಮಾನು ಇಲ್ಲದೆ ಅದನ್ನು ಏನ್ ಮಾಡಿದ್ರು ಅಂತ ಗೊತ್ತಾಗ. ಈಗ ನೀವು 30 ವರ್ಷದಿಂದ ಇಲ್ಲಿ ಇದೀರ ಅಂತ ಹೇಳ್ತಾ ಇದ್ದೀರಾ. ನಿಮ್ಗೆ BDA ಇಂದ ನೋಟಿಸ್ ಯಾವ್ದು ಬಂದಿಲ್ವಾ? ಯಾವ್ದು ಬಂದಿಲ್ಲ ಸರ್. 30 ವರ್ಷದಿಂದ ಬಂದಿಲ್ಲ. ಹೇಳಿದ್ರೆ ಒಂದ್ ದಿನನೂ ಟೈಮ್ ಕೊಟ್ಟಿಲ್ಲ, ಒಂದ್ ಗಂಟೆನೂ ಕೊಟ್ಟಿಲ್ಲ. ಬೆಳಿಗ್ಗೆ 5 ಗಂಟೆಗೆ ಬಂದ್ಬಿಟ್ಟು ಎಲ್ಲ ಮನೆಯಲ್ಲಿರೋನೆಲ್ಲ ಎತ್ತಿ ಮಕ್ಕಳು ಮರಿ ಅನ್ನೋದು ಏನು ನೋಡ್ದಂಗೆ ಪಾಪ ಫುಟ್ಪಾತಲ್ಲಿ ಹಾಕ್ಬಿಟ್ಟು ಎತ್ಕೊಂಡು ಎಲ್ಲ ಬೀಳ್ಸ್ಬಿಟ್ಟು ಮನೇಲಿ ಇರೋನು ದೋಚ್ಕೊಂಡು ಹೋದಂಗೆ ಮಾಡ್ಬಿಟ್ಟಿದ್ದಾರೆ ಸರ್. ಯಾರು ಈಗ ಅನಾಥರೈಸ್ ಆಗ್ಬಿಟ್ಟಿದ್ದಾರೆ ಇದಕ್ಕೆ ನಿಮ್ಮ ಪ್ರಕಾರ? ಈಗ ಮುನ್ಸಣ್ಣಗೌಡ ಅವರು BDA ಅವ್ರು ನಮ್ಗೆ ಕೊಟ್ಟಿದ್ದಾರೆ ಅಂತ ಮುನ್ಸಣ್ಣಗೌಡ ನಮಗೂ ಮಾರಿದ್ದಾರೆ. ಈಗ ಯಾರು ಅಂತ ನಾವ್ ಹೇಳೋ ಸರ್? ಗೌರ್ಮೆಂಟ್ ತಪ್ಪ, ನಮ್ ತಪ್ಪ, ಇಲ್ಲ ಅವ್ರು ಮುನ್ಸಣ್ಣಗೌಡ ತಪ್ಪ? ಮುನ್ಸಣ್ಣಗೌಡ ತಾನೆ. ಈಗ 96ರಲ್ಲಿ ನಮ್ಮ ಹತ್ರ ಮಾರಿದ್ದಾರೆ, ದುಡ್ಡು ತಗೊಂಡಿದ್ದಾರೆ. 2000 ಗೌರ್ಮೆಂಟ್ ತಪ್ಪಿದು. ಯಾಕಂದ್ರೆ ಗೌರ್ಮೆಂಟ್ ಇಂದ ನಿಮ್ಗೆ ಇಡೀ ಡಾಕ್ಯುಮೆಂಟ್ ಇದೆ, ಎಲ್ಲ ಇದೆ ಸರ್. ನೀವು ಟ್ಯಾಕ್ಸ್ ಪೇ ಮಾಡಿದ್ರಲ್ಲ 30 ವರ್ಷದಿಂದ. 30 ವರ್ಷ ಟ್ಯಾಕ್ಸ್ ಪೇ ಮಾಡಿದ್ವಿ. ಈ ಖಾತಾ ಇದೆ, ಎಲ್ಲ ಇದೆ. ಕರೆಂಟ್ ಇದೆ, ಕರೆಂಟ್ ಕೂಡ ಕಟ್ತಾ ಇದೀವಿ. ಕಾವೇರಿ ಬಂದಿದೆ.
ಅದಕ್ಕಿಂತ ಮೀಟ್ರ್ ಹಾಕಿರಲಿಲ್ಲ. ಕಾವೇರಿ ಕಲೆಕ್ಷನ್ ಇದೆ, CMC ನೀರೆಲ್ಲ ಇದೆ, ಇವೆಲ್ಲ ಬರ್ತಾ ಇದೆ. ಸಂಪು ಗಿಂಪು ಎಲ್ಲ ಮಾಡ್ಕೊಂಡಿದ್ದೀವಿ. ಏನ್ ಮೆಸೇಜ್ ಹೇಳ್ತೀರಾ ನೀವು ನಮ್ಮ CM? ಸರ್ ಈಗ ನಮ್ದೇನಿಲ್ಲ ಸರ್, ಬಡವ್ರದ್ದು ನಮ್ಮ ಮನೆ ನಮ್ಮ ಸೈಟ್ ನಮ್ಗೆ ಕೊಟ್ಬಿಟ್ರೆ ಸಾಕು ಸರ್. ಈಗ ನಮ್ಗೆ ಅನಾನುಕೂಲ ಆಗಿದೆಯಲ್ಲ ಸರ್. ಈಗ ನಮ್ಗೆ ಕೊಟ್ಬಿಟ್ರೆ ಸಾಕು. ಅವ್ರದ್ದು ನಾವೇನು ಮೋರಿಯಲ್ಲಿ ಕಟ್ಟಿಲ್ಲ, ಇಲ್ಲ ಕೆರೆಯಲ್ಲಿ ಹೋಗ್ಬಿಟ್ಟು ನಾವು ಒತ್ತುವರಿ ಮಾಡ್ಕೊಂಡಿಲ್ಲ. ಈಗ ಅನಾಥರೈಜ್ ಅಂತ ಹೇಳೋದು ತಪ್ಪಲ್ಲ ಸರ್. ಅದು ನಾವು ಕೊಂಡ್ಕೊಂಡಿರೋ ಜಮೀನು ಸರ್. ಅದು ಯಾಕೆ ಅನಾಥರೈಜ್? ನಾವೇನು 30 ವರ್ಷದಿಂದ ಅನಾಥರೈಜ್ ಹೆಂಗೆ ಆಗುತ್ತೆ? ಹೆಂಗಾಗುತ್ತೆ? ಇವ್ರು ಹೇಳ್ತಾ ಇರೋದು ಟಿವಿಗಳಲ್ಲಿ ಏನಂದ್ರೆ ಅನಾಥರೈಜ್ ಏನು ಅನಾಥರೈಜ್? ನಾವೇನು ಎಲ್ಲ ಕೆರೆದಲ್ಲಿ ಹೋಗಿದ್ದೀವ, ಇಲ್ಲ ಅಂದ್ರೆ ರಾಜಕಾಲ ಪಕ್ಕದಲ್ಲಿ ಇದೀವ? ನಾವು ಕೊಂಡ್ಕೊಂಡ್ರೆ ತಾನೆ. ಈಗ DK ಶಿವಕುಮಾರ್ ಅವ್ರದ್ದೇ ಅಲ್ಲಿ ಪಕ್ಕದಲ್ಲಿದೆ ಅಂದ್ರೆ ಅವ್ರು ಯಾರು ಮಾತಾಡ್ತಾ ಇಲ್ಲ. ನಮ್ದು ಯಾಕೆ ಮಾತಾಡ್ತಾ ಇದ್ದಾರೆ ಇಲ್ಲಿ? ಅಲ್ಲ ಸರ್, ಈಗ ನಾವು ಕೊಂಡ್ಕೊಂಡು ನಾವು ಅನಾಥರೈಜು ಅಂತ ಯಾಕೆ ಹೇಳ್ತೀರಿ? ನಾವು ಕಷ್ಟ ಬಿದ್ದು ದುಡಿತಾ ಇದ್ರೆ ಭಿಕ್ಷೆ ಇರ್ತಾರೆ ಅಂತ ಯಾಕೆ ಹೇಳ್ಬೇಕು? ಅವರು ನಾವು ಕೊಂಡ್ಕೊಂಡಿರ್ತಾನೆ ಈ ಜಮೀನಿದು. ಅವ್ರು ಯಾಕೆ ಅನಾಥರೈಜ್ ಹೇಳ್ಬೇಕದು? ತಪ್ಪಲ್ವ? ಅವ್ರು ಏನಿದೆ ಅವ್ರು ಮಾಡ್ಕೋಬೋದಲ್ಲ, ನಮ್ಗೊಂದು ನೋಟಿಸನ್ನು ಕೊಡ್ಬೋದಲ್ಲ. ನೋಡಪ್ಪ ಹಿಂಗೆ ಮಾರಿದ್ದಾರೆ, ಹಿಂಗಾಗಿದೆ, ನೀವು ಖಾಲಿ ಮಾಡಿ ಅಂತ ಹೇಳ್ಬಿಟ್ರೆ ನಾವು ಏನೋ ನಮ್ಮ ಪಾಟ್ ನಾವು ಕೋರ್ಟ್ಗೆ ಹೋಗೋದು, ಇನ್ನೊಂದು ಹೋಗೋದು, ಏನೋ ಮಾಡ್ಕೊತಾ ಇದ್ವಿ. ಏನೂ ಇಲ್ಲಂಗೆ ಇದ್ದಕ್ಕಿದ್ದಾಗ 5 ಗಂಟೆಗೆ ಬಂದ್ಬಿಟ್ಟು ಮಕ್ಕಳು ಮೊರೆ ಅನ್ನೋದು ಏನೂ ಇಲ್ಲ. ಲೇಡೀಸ್ ಪೊಲೀಸು ಇಲ್ಲ, ಅವರು ಇರಲಿ, ಎಲ್ಲ ಎತ್ತು ಈಚೆ ಬಿಸಾಕ್ಬಿಟ್ಟಿದ್ದಾರೆ. ಸಾಮಾನ್ಯ ಎತ್ಕೊಳಕ್ಕೂ ಟೈಮ್ ಕೊಟ್ಟಿಲ್ಲ. ಒಬ್ಬೊಬ್ಬರು ಲಾಸು ಅಂತ ಹೇಳ್ತಾರೆ.